ಮೈಕೋ ಕಂಪ್ನಿಯ ಬೌನ್ಸರ್ ಹತ್ತಿ ಬೀಜಗಳು ನೀವು ಬಿತ್ತೇ ಇಲ್ವಾ? ಬಿತ್ತಿರಲಿಲ್ಲ ಅಂತಂದರೆ ನೋಡಿ, ಈ ಬೀಜ ಅಷ್ಟು ಅದ್ಭುತವಾದ ಕಾಯಾಗಿದೆ. ನಮ್ಮ ಹಳ್ಳಿಯಲ್ಲಿ ಬೌನ್ಸರ್ ಬೀಜವನ್ನು ತುಂಬ ಜನ ಬಿತ್ತನೆ ಮಾಡ್ತಾಯಿದ್ರು. ಅಂದರೆ ಎಷ್ಟು ವರ್ಷ ಅಂತಂದರೆ, ಈ ಬೀಜ ನಮ್ಮ ಹಳ್ಳಿಯಲ್ಲಿ ಉಪಯೋಗಿಸ್ತಕ್ಕಂಥದ್ದು ಒಂದು 2 ವರ್ಷದಿಂದ, ಈಗ 3ನೇ ವರ್ಷ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಮಗೆ ಯಾರೋ ಸಜೆಸ್ಟ್ ಮಾಡಿದ್ರು ನಮ್ಮ ಹತ್ತಿರದ ರೈತರು. ನಾವೀಗ ಅದನ್ನು ತಗೊಂಡು ಈಗ ಬಿತ್ತಿದ್ದೀವಿ. ತುಂಬ ಚೆನ್ನಾಗಿ ಕಾಯಿ ಹಿಡಿದಿದೆ, ನೋಡ್ತಾ ಇರ್ಬೋದು ನೀವು. ಇದು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ, ಎಷ್ಟು ದೂರ ಹಚ್ತೀರಿ ಅಷ್ಟು ಕಾಯಿ ಹೆಚ್ಚಿಗೆ ಬಿಡುತ್ತೆ. ಮೈಕೋ ಕಂಪ್ನಿಯ ಬೌನ್ಸರ್ ಇಲ್ಲಿ ನೋಡ್ತಕ್ಕಂಥ ಬೀಜ ತುಂಬ ಚೆನ್ನಾಗಿದೆ. ಈಗ ನಾವು ಏನಪ್ಪ ಅಂತಂದರೆ, ಈಗ ಸದ್ಯಕ್ಕೆ ಈ ಕಂಪ್ನಿಯ ಬೌನ್ಸರ್ ಬೀಜಗಳಿಗೆ ನೀರು ಬಿಡ್ತಾಯಿದ್ದೀವಿ, ಮಳೆ ಹೋದ ಕಾರಣ. ಈಗ ಇದು ಎಷ್ಟು ದಿನದ ಬೆಳೆ ಇದೆಯಪ್ಪ ಅಂತಂದರೆ, ನಿಮ್ಗೆ ಕಾಣ್ತಾ ಇರ್ತಕ್ಕಂಥ ಬೆಳೆ 90 ದಿನ ಆಯಿತು. 2 ಸಲ ಗೊಬ್ಬರ ಹಾಕಿದ್ದೀವಿ. ಅಂದರೆ ನಾವು ಈ ಕಡೆ ಎಲ್ಲ ಒಂದು 40-45 ದಿನಕ್ಕೆಲ್ಲ ಒಂದು ಗೊಬ್ಬರ ಹಾಕ್ತೀವಿ. ಅದ ನಂತರ 60-70-80 ದಿನಕ್ಕೆ 2ನೇ ಗೊಬ್ಬರ ಹಾಕಿದ್ದೀವಿ. ನೋಡ್ತಾ ಇರ್ಬೋದು ಬೌನ್ಸರ್ ಬೀಜ. ನಾವು ಮೊದಲನೇ ವರ್ಷ ಮಾಡಿರೋದ್ರಿಂದ ನಾವೇನು ಹೇಳ್ತೀವಪ್ಪ ಅಂತಂದರೆ, ಇದ್ರ ಬಗ್ಗೆ ಅಭಿಪ್ರಾಯ ಅಂದರೆ ತುಂಬ ಚೆನ್ನಾಗಿದೆ. ಕಾಯಿಗಳು ಚೆನ್ನಾಗಿಡುತ್ತೆ ಮತ್ತು ಒಳ್ಳೆ ಬೆಳೆ ಬರ್ತಕ್ಕಂತಹ ಇದೇನಪ್ಪ ಅಂತಂದರೆ ಸಿಚುವೇಶನ್ ಕಾಣ್ತಾಯಿದೆ. ಬರೀ ಇದೇನಪ್ಪ ಕಾಣ್ತಾ ಇರ್ಬೇಕಲ್ಲ, ಈಗ ತುದಿಲಿ ಎಷ್ಟೇ ತೋರಿಸ್ತಾ ಇದ್ದೀವಿ ಅಂತ ಅನ್ಕೋಬೋದು. ಒಳಗಡೆ ಹೈಟ್ ಎಷ್ಟು ಬೆಳೆದಿದೆ ಅಂತಂದರೆ, ಇಷ್ಟು ಮನುಷ್ಯನ ಎತ್ತರ ಅಂದರೆ ಎದೆ ಮಟ್ಟದ ತನಕ ಕಾಣ್ಬೋದು ನಿಮಗೆಲ್ಲ. ಕಾಯಿ ಇಲ್ಲಿ ಎಷ್ಟು ಹೇಗಾಗಿದೆ ಒಳಗಡೆ ನೋಡ್ಬೋದು ನೀವೆಲ್ಲ. ನೋಡಿ, ನಿಮ್ಗೆ ಕಾಣ್ತಾ ಇರ್ಬೋದು ಈ ಹೋದಂತೆಲ್ಲ ಹೂವು ಫಲ ಇನ್ನೂ ತುಂಬ ಇದೆ. ಈಗ 90 ಡೇಸ್ ಪೂರ್ತಿಯಾಗಿದೆ. 4 ಸಲ ನಾವು ಕ್ರಿಮಿನಾಶಕಗಳನ್ನು ಎಣ್ಣೆ ಸಿಂಪಡಿಸಿದ್ದೀವಿ. ಈ ಗಿಡಕ್ಕೆ ನೋಡಿ ಇಷ್ಟು ಕಾಯಿದೆ. ದೂರ ಇದ್ದರೆ ತುಂಬ ಕಾಯಿಗಳಾಗ್ತವೆ. ಸಮೀಪ ಇದ್ದಷ್ಟು ತೊಂದರೆ. ಹೊಲ ಈ ಜಮೀನು ಏನಿದೆ ನಮ್ಮದು ತುಂಬ ನೀರಿಗೆ ಬಂದಿತ್ತು, ಮಳೆನೂ ಬರಲಿಲ್ಲ. ಆದ ಕಾರಣದಿಂದ ಸ್ವಲ್ಪ ಅಲ್ಲಲ್ಲಿ ಕೆಂಪು ಕಾಣ್ತಿದೆ. ಅದು ಯಾವುದೇ ರೋಗ ಏನಲ್ಲ, ಅದ್ಭುತವಾದಂಥ ಕಾಯಿಗಳು ನೀವು ನೋಡ್ತಾ ಇರ್ಬೋದು. ಸಾಲ್ ಬೈ ಸಾಲ್ ಒಂಥರ ಏನಪ್ಪ ಅಂತಂದರೆ 10-11 ಇಂಚಿಂದ ಕೂರಿಗಳಿಂದ ಬಿತ್ತಿರ್ತಕ್ಕಂತಹ ಬೀಜಗಳಿವು. ಅಂದರೆ ಊರಿದ್ದೆ, ಬಟ್ ಕೂರಿಗಲಿ ಸಾಲುಗಳನ್ನು ಹಾಕಿದ್ದೀವಿ. ಆ ಕಡೆ ನೋಡಿ ಇನ್ನೂ ನೀರು ಬಿಟ್ಟಿಲ್ಲ, ಅದೇ ಥರ ಅದೇ ಕಾಣ್ತಾಯಿದೆ. ಈ ಕಡೆ ನೀರು ಬಿಡ್ತಾಯಿದ್ದೀವಿ, ನೀರು ಬಿಟ್ಟಿದ್ದು ಈಗ ಕಾಣ್ತಾಯಿದೆ. ಹೂಗಳು ಕಾಯಿ ನೀವು ಕಾಣ್ತಾ ಇರ್ಬೋದು. ಕನಿಷ್ಠ ಗಿಡಕ್ಕೆ ಏನಿಲ್ಲ ಅಂತಂದ್ರೂ 25 ಕಾಯಿಗಳಿದೆ, 25-30 ಕಾಯಿ. ಅದು ದೊಡ್ಡ ಗಾತ್ರದಲ್ಲಿ ಇದ್ದಾವೆ. ನಮಗನ್ಸೋ ಮಟ್ಟಿಗೆ ಇದು ಒಂದು ಒಳ್ಳೆ ಬೀಜ ಅಂತ ನಾವು ಹೇಳ್ಬೋದು. ತುಂಬಾ ಚೆನ್ನಾಗಿದೆ ನೋಡಲು, ಬಿಡಿಸಲು. ಆಹಾ, ಎಂತಹ ಅದ್ಭುತ!